ಸೊ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ಈಗ ಕಾರ್ಕಳದ ಗೊಮ್ಮಟೇಶ್ವರ ಹತ್ರ ಈಗ ಮೆಟ್ಲಲ್ಲಿ ಹೋಗ್ತಿದ್ದೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸೊ ಫ್ರೆಂಡ್ಸ್, ವಿಷಯ ನೋಡಿ, ತುಂಬ ಬಿಸಿಲು, ಅದಕ್ಕೆ ಸೋಡಾ ಬಾಟ್ಲಿ ತಗೊಂಡೆ ಬಂದಿದ್ದೀನಿ. ಸೊ ನಾನೀಗ ಮೇಲೆ ಹೋಗ್ತಿದ್ದೀನಿ. ಮೆಟ್ಲು ನೋಡಿ ಹೇಗಿದೆ ಅಂತ. ಸೊ ಇಲ್ಲಿ 2027ಕ್ಕೆ ಮಸ್ತಕಾಭಿಷೇಕ ಉಂಟಂತೆ. ಸೊ ಆ ಪೇಜನ್ನು ನಾನು ಕೂಡ ಫಾಲೋ ಮಾಡಿದ್ದೀನಿ. ಸೊ ಇದರಲ್ಲಿ ಇನ್ನೊಬ್ಬರು ಲೈವಿಗೆ ಬಂದಿದ್ರಾ, ಲೈವಿಗೆ ಬಂದು ಸೊ ಇಲ್ಲಿಂದ ಒಂದು ಲೈವ್ ಮಾಡ್ತಿದ್ರು. ಸೊ ಮಸ್ತಕಾಭಿಷೇಕ, ಸೊ ಇಲ್ಲಿ ನಾನು ಸೊ ಟೂರಿಸ್ಟ್ನವರೆಲ್ಲ ಬರ್ತಿದ್ದಾರೆ. ಸೊ ಫ್ರೆಂಡ್ಸ್, ಈಗ ನನ್ನ ಟ್ಯಾಲೆಂಟ್ ಏನಂದರೆ ನೋಡಿ, ಸೊ ಅವ್ರೀಗ ವೈಟ್ ಅಂಗಿ ಅವರಿದ್ದಾರಲ್ಲ, ಸೊ ನನ್ನ ಟ್ಯಾಲೆಂಟ್ ಅವ್ರ ಹತ್ರ ನಾನೊಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಗ್ಯಾರಂಟಿ ನೋಡಿ. ಈಗ ಮಕ್ಕಳು ಕೂಡ ಬರ್ತಿದ್ದಾರೆ. ಸೊ ಗೈಸ್, ಇಲ್ಲಿ ನಡೆದು ಸಾಕಾಗ್ತದೆ. ಸೊ ತುಂಬ ಬಿಸಿಲಲ್ಲ, ಹಾಗಾಗಿ ಸೊ ಹತ್ತತ್ರ ಬಂತು. ಲಾಸ್ಟ್ ಟೈಮ್ ನಮ್ಮ ಜೊತೆ ಒಬ್ಬರು ಸುರೇಂದ್ರ ಕುಲಾರ್ ಒಬ್ಬರು ವ್ಲಾಗರ್ ಇದ್ರ. ಸೊ ಅದರೊಳಗೆ ಹೋಗ್ಲಿಕ್ಕೆ ಟಿಕೆಟ್ ಕೂಡ ಉಂಟಂತೆ. ಸೊ ಅವರಿಗೀಗ ಕಾಲ್ ಮಾಡಬೇಕು. ಸೊ ಫ್ರೆಂಡ್ಸ್ ನೋಡಿ, ಬಂದರು. ನೋಡ್ತಿರ್ಬೋದು, ಬೀಗ ಹಾಕಿದ್ದಾರೆ. ಸೊ ಫ್ರೆಂಡ್ಸ್, ಇಲ್ಲಿ ಬೀಗ ಹಾಕಿದ್ದಾರೆ. ಸೊ ತುಂಬ ಬೇಸರದ ವಿಷಯ. ಸೊ ನಾ ಇಲ್ಲಿ ಒಬ್ಬನುಂಟು ಅಂತೇಳಿ ಬಂದಿದ್ದೆ. ಸೊ ಇರಬೇಕು ಅನ್ನೋ ಇಲ್ಲ, ಅಂದರೆ ಮಾರಿ ಜಾತ್ರೆ ಅಲ್ಲ, ಅದಕ್ಕಾಗಿ ಬಾಗ್ಲು ಹಾಕಿದ್ದಾರೆ, ಬರ್ದಿಟ್ಟಿದೆ. ಇನ್ನು ತ್ರಿಶೂಲ. ಇಲ್ಲ ಮೇಡಮ್ ಬಂದಿದ್ರು, ಗೇಟ್ ಹಾಕಿದ್ದಾರೆ. ಸೊ ಎಷ್ಟು ಗಂಟೆ ತೆಗಿತಾರೆ ಅಂತ ಗೊತ್ತಿಲ್ಲ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇದೇ ಥರ ಡಿಫ್ರೆಂಟ್ ಆಗಿ ವೀಡಿಯೋಸ್ ಮಾಡ್ತಿರ್ತೀನಿ. ಗೈಸ್, ಅವರು ಕೇರಳದವರಂತೆ, ಪ್ರಜ್ವಲ್ ಕಾರ್ಯ ವ್ಲಾಗರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೇರಳ ಭಾಷೆ ಅಷ್ಟೇನು ಗೊತ್ತಿಲ್ಲ. ಸೊ ಕೇರಳದವರಿಗೆ ಕನ್ನಡ ಏನು ಅಷ್ಟೇನು ಗೊತ್ತಿಲ್ಲ. ಸೊ ಇಲ್ಲಿ ಬೀಗ ಹಾಕಿದ್ದಾರೆ. ಬೀಗ ಹಾಕಿದ್ದಕ್ಕೆ ಏನು ಮಾಡೋಂಗಿಲ್ಲ ಈಗ.